ಕೋಟಗುಡ್ಡ ಗ್ರಾಮದ ಕೆರೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು JCBಯಲ್ಲಿ ಕಾಮಗಾರಿಯನ್ನು ನಿರ್ವಹಣೆ ಮಾಡುತ್ತಿದ್ದಾರೆಂದು ದೂರಿ ಕೋಟಗುಡ್ಡ ಗ್ರಾಮದ ಮಹಿಳಾ ಕೂಲಿಯಾಳುಗಳು JCB ಕಾಮಗಾರಿಯನ್ನು ತಡೆದು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಕಾಮಗಾರಿಯನ್ನು ನಡೆಸುತ್ತಿದ್ದ ಕೆಲ ಗುಂಪೊಂದು ಈ ಒಂದು ಪ್ರಶ್ನೆ ಮಾಡಿದ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಒಂದು ಪ್ರಕರಣ ಈಗ ವೈಎನ್ಎಸ್ಕೋಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಭಾನುವಾರ ಈ ಒಂದು ಹಲ್ಲೆಯ ಪ್ರಕರಣ ಜರುಗಿತು. ಇನ್ನು ಈ ಒಂದು ಹಲ್ಲೆಗೆ ಒಳಗಾದ ಮಹಿಳೆಯರು ವೈಎನ್ಎಸ್ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಭಾನುವಾರ ಸಂಜೆ ಮಧುಗಿರಿ DYSP ಮಂಜುನಾಥ್ ಮತ್ತು ತಿರುಮಣಿ ಗ್ರಾಮಾಂತರ CPI ಗಿರೀಶ್ ಅವರು ಸ್ಥಳಕ್ಕೆ ಆಗಮಿಸಿ ಇವರ ಅಹವಾಲನ್ನು ಸ್ವೀಕರಿಸಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ನಡೆಸಿದವರ ವಿರುದ್ಧ FIR ದಾಖಲಿಸಿದ್ದಾರೆ. ಇನ್ನು ಈ ಒಂದು ಘಟನೆಯಲ್ಲಿ ಹಲ್ಲೆಗೆ ಒಳಗಾದ ಗೀತಾ ಲಕ್ಷ್ಮಿ ಎಂಬ ಕೂಲಿ ಕಾರ್ಮಿಕೆಯ ಮಹಿಳೆ ಪಾವಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ನನ್ನ ಹೆಸರು ಗೀತಾ ಲಕ್ಷ್ಮಿ. ಪಾವಗಡ ತಾಲೂಕು ತುಮಕೂರು ಜಿಲ್ಲೆ ಕೋಟಗುಡ್ಡ ಗ್ರಾಮದ ನಾವು ಮಾದಿಗ ಜನಾಂಗ. ನಾವು ಕೂಲಿ ಕಾರ್ಮಿಕ ಕೆಲಸ ಕೆರೆಗೆ ಮಾಡ್ತಾಯಿದ್ವಿ. ನಾವು ಒಂದು ವಾರ ಕೆಲಸ ಮಾಡಿದ್ದೀವಿ. NMR ತೆಗ್ದಿಲ್ಲ ಅಂತ ನಾವು ಹೊರಗಡೆ ಕೆಲಸಕ್ಕೆ ಹೋಗಿದ್ವಿ. ನಾಯಕರು ಗೌಡರು ಬಂದು ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ಗೆ ಯಾರೋ ಫೋನ್ ಮಾಡಿ ಹೇಳಿದರು, ನಾವು ಬಂದು ತಡೆದ್ವಿ. ನಾವು ಕೆಲಸ ಮಾಡಬೇಡ್ರಿ JCB ಎಲ್ಲ ತಡೆದಿದ್ದಕ್ಕೆ ನನ್ನ ತಮ್ಮನ ಹೊಡಿತಾಯಿದ್ರು. ನಾವು ಹೊಡಿತಿದ್ದ ನಾವು ಹತ್ರಕ್ಕೆ ಹೋಗಿ ನನ್ನ ತಮ್ಮನ ಬಿಡಿಸೋ ನಮ್ಮನ್ನೆಲ್ಲ ಹೊಡೆದು ಶರ್ಟೆಲ್ಲ ಹರಿದಾಕಿ ನಮ್ಮ ನೋಡಿದಾರೆ ಮೇಡಮ್. ನಮ್ಮ ನ್ಯಾಯ ಬೇಕಂತ ಕೋಟಗುಡ್ಡಲ್ಲಿದ್ದ ಹೊಸಕೋಟೆಗೆ ಪೊಲೀಸ್ ಸ್ಟೇಷನ್ ನಾವು ಬಂದಿದ್ದೀವಿ. ಕೊಟ್ಗುಡ್ದವರು ಕೊಟ್ಗುಡ್ ಪಂಚಾಯತಿ ಅವರು. ನಾವು ಕೂಲಿ ಕಾರ್ಮಿಕರು ಮಾದಿಗರು. ನಾವು ಕೆರೆ ಕೆಲಸಕ್ಕೆ ಹೋಗ್ತಾ ಇದ್ವಿ ಮೇಡಮ್ಮ. ನಾವು ಹೋಗಿ ಒಂದು ವಾರ ಕೆಲಸ ಮಾಡಿದ್ವಿ. ಈ ವಾರ NMR ತೆಗ್ದಿಲ್ಲ ಅಂತ ನಾವು ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ವಿ. ಅಷ್ಟರೊಳಗೆ ನಮ್ಮೂರು ಪಂಚಾಯತಿ ಅವರು JCB ಇಟ್ಟು ಕೆಲಸ ಮಾಡಿಸ್ತಾಯಿದ್ರು. ನಾವು ಬೇರೆ ಕಡೆ ಕೂಲಿ ಹೋಗಿರೋರು ಬಂದು ನಾವು ಕೆಲಸ ನಿಲ್ಸೋಣ ಅಂತ ಕೆರೆಯಲ್ಲಿ ಹೋದ್ವಿ. ಕೆರೆಯಲ್ಲಿ ಹೋಗಿ ಕೆಲಸ ನಿಲ್ಲಿಸಿದಾದ್ಮೇಲೆ ಹೆಣ್ಮಕ್ಳೆಲ್ಲ ಅವರು ತಳ್ಳಿ ಹೊಡಿದ್ರು. ಯಾರು ತಳ್ಳಿದ್ದು? ಬೋರ್ಡ್ ಕಟ್ಸಿರೋದು ಗೊತ್ತಿಲ್ಲ ನಮಗೆ. ಕೆರೆಯಲ್ಲಿ ಅವ್ರು ಕೆಲಸ ಮಾಡೋದು ಗೊತ್ತಿರಲಿಲ್ಲ. ನಾವು ಕೂಲಿ ಕೆಲಸಕ್ಕೆ ಹೋದ್ಮೇಲೆ ಆ ಊರಿಗೆ ಮತ್ತೆ ಫೋನ್ ಮಾಡಿ ಯಾರೋ ಕೆರೆ ಕಡೆ ಹೋದ್ಮೇಲೆ ಫೋನ್ ಮಾಡಿದಾಗ ನಾವು ಅಲ್ಲಿಂದ ವಾಪಸ್ ಬಂದಿದ್ದೀವಿ. ಬೆಳಿಗ್ಗೆ ಊಟನೂ ತಿಂದಿಲ್ಲ. ತಿಂದಾಗೆ ವಾಪಸ್ ಬಂದು ಕೆರೆಯಲ್ಲಿ ಹೋಗಿ ತಡೆದಿದ್ದೀವಿ. ಅವ್ರನ್ನ ತಡೆದಿದ್ರು ನಮ್ಮಿಬ್ಬರು ಹೆಣ್ಮಕ್ಳನ್ನು ಕಿತ್ತು ಹಿಂಗೆ ಹೊಡೆದಿದ್ದಾರೆ. ಈ ಕಡೆ ಕಿತ್ತು ಹೊಡೆದಾರೆ ಮೇಡಮ್. ನಾವು ಕೆಲಸ ತಳ್ಳಿದ್ದಾರೆ. ನಮ್ಮ ಮಗನ ಒಬ್ಬನ ಎಷ್ಟು ಜನ ನೋಡ್ದಿದ್ದಾರೆ? 4 ಮೇಡಮ್. 4 ಹೆಣ್ಮಕ್ಳು ನೋಡ್ದಿದ್ದಾರೆ. ತಮ್ಮನ ಬಿಡಿಸಕ್ಕೆ ನಮ್ಮನ್ನೆಲ್ಲ ತಂದು ಹೊಡೆದಾರೆ. ಅವ್ರನ್ನೂ ಹೊಡೆದವ್ರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಅನಿತಾ ಲಕ್ಷ್ಮಿ ಎನ್ನುವರು ವೈಎನ್ಎಸ್ಕೋಟೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ಈ ಅನ್ವಯ ಹಲ್ಲೆ ಮಾಡಿದ ರಾಘವೇಂದ್ರ ನಾಯ್ಕ, ಈರಣ್ಣ, ಚಿತ್ತಪ್ಪ, ಲುಂಕಪ್ಪ, ಅಕ್ಷಯ್, ಉಮಾಪತಿ, ಈರಣ್ಣ ಎನ್ನುವರ ಮೇಲೆ ಈಗ ವೈಎನ್ಎಸ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಹಲ್ಲೆಗೊಳಗಾದ ಕೋಟಗುಡ್ಡ ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕ ಮಹಿಳೆಯರು ಇಂದು ಪಾವಗಡ ಪಟ್ಟಣದ ಶಾಸಕರ ಕಚೇರಿಗೆ ಭೇಟಿ ನೀಡಿ ಶಾಸಕರಾದ HV ವೆಂಕಟೇಶ್ ಅವರಿಗೆ ತಮ್ಮ ಅಲವತ್ತನ್ನು ತೋಡಿಕೊಂಡು ತಮಗಾದ ಅನ್ಯಾಯದ ಬಗ್ಗೆ ವಿವರಿಸಿದಾಗ ಶಾಸಕರಾದ HV ವೆಂಕಟೇಶ್ ಸಂಬಂಧಪಟ್ಟ ಕೋಟಗುಡ್ಡ ಗ್ರಾಮ ಪಂಚಾಯಿತಿಯ PDO ಮತ್ತು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಲೇಬರ್ ಮಾಡೋ ಕೆಲಸನ JCB ಚೆನ್ನಾಗಿ ಭಾಷಿಸ್ಕೊಂಡು ಈಗ ಎಲ್ಲ ರೀತಿ ಒರಿಜಿನಲ್ ಆಗಿ ಲೇಬರ್ಸ್ ನಿಮ್ಮಂತ ಜೀವನ ನಡೆಸಬೇಕು ಅಂತ JCB ಇಡೋದು ಲಕ್ಷಾಂತರ ರೂಪಾಯಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಕೂಲಿ ಕಾರ್ಮಿಕರ ಕಾರ್ಯಕರ್ತೆ ಮಮತಾ ಅವರ ನೇತೃತ್ವದಲ್ಲಿ EO ಜಾನಕಿರಾಮ್ ಅವರಿಗೂ ಸಹ ದೂರನ್ನು ಸಲ್ಲಿಸಿದ್ದಾರೆ. ಅವ್ನು ಬೇಡ ಇಲ್ಲಪ್ಪ ಇರಪ್ಪ ತಲೆ ಒಂದು ಮಾತಾಡ್ಬಾರ್ದು ಅಂತ ಸುಮ್ಮನೆ ಇದ್ರಿ ಮಾತಾಡ್ತೀವಿ. ಮೆಂಬರ್ಸ್ ಯಾರು ಮಾಡ್ತಿದಾರಮ್ಮ ಇದು ಕೊಡ್ಬಿಡೋದು? ಯಾರು ರಿಜಿಸ್ಟರ್ ಮಾಡ್ಕೊಟ್ಟಾರೆ? ಯಾರು ರೆಕಮೆಂಡ್ ಮಾಡಿದ್ದಾರೆ? ಅಲ್ಲಮ್ಮ ನೀನೇನಕ್ಕಿದೆಯಾ?
ಹಂಗಾರೆ ನೀವು ಕೆಲಸದಿಂದ ನಾನು ಹೇಳಿದ ಕೆಲಸದಿಂದ ತೆಗಿಲ್ಲ ನಿನ್ನ ರಿಲೀವ್ ಮಾಡಲ್ಲ ಇವತ್ತು. ನಿಮ್ಮನ್ನ ತಗೊಂಡಿರೋ ಉದ್ದೇಶನೇ ಅದಕ್ಕೆ ತೊಗೊಂಡಿದ್ದು GKMಗಳಿಗೆ ಸಂಬಳ ಕೊಟ್ಟು ತೊಗೊಂಡಿರೋ ಉದ್ದೇಶ ಏನೇ ನಿಮಗೆ? NMMS ಮಾಡೋಕ್ಕೆ, ರೋಜ್ಗಾರ್ ಡೇ ಮಾಡೋಕ್ಕೆ. ಇನ್ನು ಪಾವಗಡ ಪಿ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ TN ಪೇಟೆ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನವಿಲುಕುಂಟೆ ಕೆರೆಯ ಹೂಳೆತ್ತುವುದು ಅಂದರೆ 5 ಲಕ್ಷ ವೆಚ್ಚದ ಕಾಮಗಾರಿಯನ್ನು JCBಯಿಂದ ಮಾಡಿದ್ದಾರೆ ಎಂಬ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿವೆ. ಒಟ್ಟಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು JCBಯಿಂದ ಕಾಮಗಾರಿ ಮಾಡಿ ಹಳ್ಳ ಇಳಿಸುತ್ತಿರುವುದು ಗ್ಯಾರಂಟಿಯಾಗಿದ್ದು, ಇನ್ನು ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆಯೇ ಎಂಬ ಪ್ರಶ್ನೆ ಈಗ ಕಾಡುತ್ತಿದೆ. ಸಂಬಂಧಪಟ್ಟ PDO ಮತ್ತು ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ಅವರು ಈ ಬಗ್ಗೆ ಗಮನ ಹರಿಸಿ ನಿಗಾ ವಹಿಸಿ ತನಿಖೆ ಮಾಡಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕೆಂದು ತಾಲೂಕಿನ ಜನತೆ ಒತ್ತಾಯಿಸುತ್ತಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.